ಸಂದರ್ಭದಲ್ಲಿ ಈ ವಿಷಯ ಯಾವುದು ಅರ್ಜೆಂಟ್ ಅಲ್ಲ ಅನ್ನೋದನ್ನು ನಾನು ತಮಗೆ ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು. ಅದನ್ನು ಪ್ರಯತ್ನ ಮಾಡಿದೆ. ಇನ್ನೊಂದು ಪ್ರಶ್ನೆಯನ್ನು ಎತ್ತಿದ್ರಿ. ನಾನು ಹೇಳಿದೆ ಯಾವುದೇ ಅಡ್ಜರ್ನ್ಮೆಂಟ್ ಮೋಷನ್ ಬರಬೇಕಾದ್ರೆ ಇಟ್ ಶುಡ್ ಬಿ ಆಫ್ ಎ ಸ್ಪೆಸಿಫಿಕ್ ಮ್ಯಾಟರ್, ಒನ್ ಮ್ಯಾಟರ್. ಆದರೆ ಆಫ್ ರೀಸೆಂಟ್ ಅಫ್ಕೋರ್ಸ್ ರೀಸೆಂಟ್ ಆಕರೆನ್ಸ್, ಅದು ಒನ್ ಮ್ಯಾಟರ್. ನಾನು ಓದ್ತೇನೆ ನಿಮ್ಮ ಅಡ್ಜರ್ನ್ಮೆಂಟ್ ಮೋಷನ್ನಲ್ಲಿ ಕೆಲವುಗಳನ್ನು ಓದ್ತೇನೆ. ಕಾಣದ ಕೈಗಳ ಕೈಚಳಕದಲ್ಲಿ ನಡೆದಿರುವ ಪರಿಹಾರಕ್ಕಿಂತ ಹಲವು ಪಟ್ಟು ಹೆಚ್ಚು ಬೆಲೆ ಬಾಳುವ ನಿವೇಶನ ಹಂಚಲಾಗಿದೆ. ಇದು ಒಂದು. ರೈತರ ಜಮೀನಿನ ಮೌಲ್ಯಕ್ಕಿಂತ ದುಬಾರಿ ಸೈಟ್ ನೀಡಿರುವುದು. 2. CI ನಿವೇಶನಗಳ ಬೇಕಾಬಿಟ್ಟಿ ಹರಾಜು, ನಕಲಿ ದಾಖಲೆ ಸೃಷ್ಟಿಸಿ ನಿವೇಶನ ಪ್ರಭಾರೆ, ಹೀಗೆ ಆಕ್ರಮಣಗಳ ಸರಿಮಾಲೆ ನಡೆದಿದೆ. ಪರಿಶಿಷ್ಟ ಸಮುದಾಯಕ್ಕೆ ಸೇರಿದ ಜಮೀನಿನ ಮೂಲ ಮಾಲೀಕರ ಮೊಮ್ಮಕ್ಕಳು ಚಿಕ್ಕಪ್ಪ ಮೋಸದಿಂದ ಜಮೀನು ಮಾರಾಟ ಮಾಡಿದ್ದು ನಮ್ಮದು ಹಕ್ಕಿದೆ ಎಂದು ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ. ಇದು ಮತ್ತೊಂದು. ಹಲವು ತಿಂಗಳ ಹಿಂದೆಯೇ ಹಗರಣದ ದಾಖಲೆ, ತಾಂತ್ರಿಕ ಸಮಿತಿ ವರದಿ ಇವೆಲ್ಲವುಗಳ ಬಗ್ಗೆ ಕ್ರಮ ಕೈಗೊಳ್ಳದೆ ಪ್ರಭಾವಿಗಳ ರಕ್ಷಣೆ ನೀಡುತ್ತೆ. ಹೌ ಮೆನಿ ಸಬ್ಜೆಕ್ಟ್ಸ್? ವಾಟ್ ಈಸ್ ದಟ್ ಯು ಆರ್ ಟ್ರೈಂಗ್ ಟು ಡ್ರೈವ್ ಅಟ್? ಒನ್ ಸ್ಪೆಸಿಫಿಕ್ ಸಬ್ಜೆಕ್ಟ್ ಮ್ಯಾಟರ್. ಇದು ಒಂದು ಸಂಸ್ಥೆಯ ಒಟ್ಟು ವ್ಯವಹಾರಗಳನ್ನು ಮೊದಲಿಂದ ಇಲ್ಲಿ ಮಟ್ಟ ಎಲ್ಲನೂ ಹೇಳಿ ನೀವು ಅಡ್ಜರ್ನ್ಮೆಂಟ್ ಮೋಷನ್ಗೆ ಅವಕಾಶ ಕೊಡೋದಕ್ಕೆ ಸಾಧ್ಯ ಆಗುತ್ತಾ? ಅದು ನಂದು 2ನೇದು. ಮಾನ್ಯ ಅಧ್ಯಕ್ಷರೇ, ನಾನು ಈ ಮಾತು ಹೇಳುವಾಗ ಮ್ಯಾಟರ್ ಅರೈಸಿಂಗ್ ಡ್ಯೂರಿಂಗ್ ದ ಪೀರಿಯಡ್ ವೆನ್ ದ ಹೌಸ್ ಇಸ್ ನಾಟ್ ಇನ್ ಸೆಷನ್ ಶುಡ್ ನಾಟ್ ಬಿ ರೇಸ್ಡ್ ಆನ್ ದ ಫಸ್ಟ್ ಡೇ ಆಫ್ ದಿ ಹೌಸ್ ಆಯಿತು. ಎ ಮ್ಯಾಟರ್ ವಿಚ್ ಹ್ಯಾಸ್ ಬೀನ್ ಕಂಟಿನ್ಯೂಯಿಂಗ್ ಫಾರ್ ಸಮ್ ಟೈಮ್ cannot be raised through an adjournment motion. Is this not running since few days? Is it not continuing since few days? Apart from your allegations, we have responded. Our officers are reshuffled or suspended or some action being taken. We have constituted a commission of inquiry. We have issued terms of reference. Is this not continuing affair? Can you bring adjournment motion on such matters? Okay. This is what Kaul and Shakdar guides us. And what Mr. Deputy Leader has read out is nothing but the basic principles. And on the basis of that, these are the guidance that is given by Kaul and Shakdar. ಇವೆಲ್ಲವನ್ನ ನೋಡುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಏನು ರಿಸ್ಟ್ರಿಕ್ಷನ್ಸ್ ಅವದಾವ್ ಈ ಅಡ್ಜರ್ನ್ಮೆಂಟ್ ಮೋಷನ್ಗೆ, ಅದರ ಪ್ರಕಾರ ನೀವು ಈ ನಿಲುವಳಿ ಸೂಚನೆಯನ್ನು ಚರ್ಚೆಗೆ ತೆಗೆದುಕೊಳ್ತಕ್ಕಂಥದ್ದು ಸಾಧು ಅಲ್ಲ. ಅದ್ರ ಜೊತೆಗೇ ನಾನು ತಮ್ಮಲ್ಲಿ ಅರಿಕೆ ಮಾಡ್ಕೋತೀನಿ, ಇಫ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಎನ್ ಅಡ್ಜರ್ನ್ಮೆಂಟ್ ಮೋಷನ್ ಕನ್ಸಿಸ್ಟ್ ಆಫ್ 2 parts and a part becomes sub judice after leave of the house or to move the motion has been granted, discussion has to be restricted to a part which is not sub judice. The speaker has ruled out the details he has written. ನಾನು ತಮ್ಮನ್ನು ಕೇಳ್ತೀನಿ, ಈ ಇನ್ಕ್ವೈರಿ ಕಮಿಷನ್ಗೆ ಏನು ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿವಿ, ಈ ಟರ್ಮ್ಸ್ ಆಫ್ ರೆಫರೆನ್ಸ್ ನಾವು ನೀವೇನೇನು ಟೀಕಾ ಮಾಡಿರಿ, ಏನೇನು ಅಲಿಗೇಷನ್ ಮಾಡಿರಿ, ಆ ಅಲಿಗೇಷನ್ದ ಎಲ್ಲ ಸಾರ ಎನ್ಕ್ವೈರಿ ಆಗಬೇಕು, ತನಿಖೆ ಆಗಬೇಕು ಅಂಥೇಳಿ 8 ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟೇವಲ್ಲ. ಹ್ಯಾವ್ ಹೈಡೆಡ್ ಎನಿಥಿಂಗ್? ಆದ್ದರಿಂದ ಈ 8 ಇರ್ತಕ್ಕಂಥ ವಿಷಯವನ್ನು ಬಿಟ್ಟು ಬೇರೆ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಅದು ಒಂದೇ ವಿಷಯದ ಬಗ್ಗೆ ಮಾತಾಡುವಂಥದ್ದನ್ನು ಇಲ್ಲಿ ಹೇಳಿಲ್ಲ. ಇದು ಅರ್ಜೆಂಟ್ ಇಲ್ಲ, ಇದು ರಾಜಕೀಯಕ್ಕಾಗಿ ಬಳಕೆ ಮಾಡ್ಕೋತಕ್ಕಂಥ ವಿಷಯವನ್ನಾಗಿ ಅವರು ಮಾಡ್ತಾ ಇದ್ದಾರೆ. ತಮ್ಮ ರಾಜಕೀಯ ಸ್ಟ್ರಾಟಜಿ ಫಾರ್ಮ್ ಮಾಡಿ ಈ ಒಂದು ವಿಧಾನಸಭೆಯೊಳಗೆ ಅದನ್ನು ಮೂವ್ ಮಾಡಿ, ವಾಟ್ ಈಸ್ ದಟ್ ಅರ್ಜೆನ್ಸಿ? ಆದ್ದರಿಂದ ತಮ್ಮಲ್ಲಿ ಈ ಸಂದರ್ಭದೊಳಗೆ ಹೇಳ್ತೀನಿ, ಈ ನಿಲುವಳಿಯನ್ನು ಒಪ್ಪೋದಕ್ಕೆ ನಿಯಮಾನುಸಾರ ನೀವು ಏನು ಪ್ರಯತ್ನ ಮಾಡಿದ್ರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾನು ನಿಮ್ಮಲ್ಲೇ ಅರಿಕೆ ಮಾಡ್ಕೋತೀನಿ, ನಾವು ನಿಯಮಾನುಸಾರ ಹೋಗೋಣ. ಈ ಒಂದು ನಿಲುವಳಿಯನ್ನು ತಕ್ಷಣ ತಾವು ತಿರಸ್ಕರಿಸಬೇಕು.
ಈ ವಿಷಯವನ್ನು ಚರ್ಚೆ ಮಾಡೋದಕ್ಕೆ ಅವಕಾಶ ನೀಡಬಾರ್ದು ಅಂತ ಕೇಳ್ತೇನೆ.